ಅಲ್ಲ, ನೀವಿಬ್ಬರು ಜೋಡಿಯಾಗಿ ಯಾವತ್ತೂ ನಮ್ಮ ಮನೆಗೆ ಬಂದೇ ಇರಲಿಲ್ಲ. ಇವತ್ತು ಅದು ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಅಂದರೆ ನನಗೆ ಯಾಕೋ ಭಯನೇ ಆಗೋಯ್ತು. ಅಯ್ಯೋ ಅತ್ತೆ, ಅದು ಚಿಕ್ಕತ್ತೆ, ನೀನು ಯಾಕೆ ಹಂಗೆ ನೋಡ್ತಾ ಇದೆಯಾ? ಅಯ್ಯೋ ಎಲ್ಲಾದರೂ ಹೊರಟಿದ್ರಾ? ನಾವು ಆಮೇಲೆ ಬರೋದಾ? ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲಮ್ಮ. ಅದು ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಹೊರಗಡೆ ಹೋಗ್ತಿದ್ವಿ. ಆದರೆ ನಿಮ್ಗಿಂತ ಮುಖ್ಯವಾದ ಕೆಲಸ ಏನಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಅತ್ತೆ? ನೀವೆಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀರಾ, ಆದರೆ ನಾನೇ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನಿಮ್ಮೆಲ್ಲರ ಮನಸ್ಸನ್ನು ವಹಿಸ್ಬಿಟ್ಟೆ. ರೀ ಹೋಗ್ಲಿ ಬಿಡ್ರಿ. ಇಲ್ಲ, ನಾನು ನಿನಗೆ ಎಂಥ ಮೋಸ ಮಾಡಿದ್ದೀನಿ ಅಂತ ಇವ್ರು ತೋರಿಸಿರೋ ಪ್ರೀತಿ ನೋಡ್ರೆ ಗೊತ್ತಾಗ್ತಿದೆ. ಅದಕ್ಕೆ ನಮ್ಮ ಭಾವನ ಮೇಲೆ ಯಾರ್ಯಾರು ಪ್ರೀತಿ ಇಟ್ಕೊಂಡಿದ್ದೀರೋ ಅವ್ರ ಮನೆಗೆಲ್ಲ ಹೋಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಇವತ್ತು ನಿಮ್ಮನೆ ಸರ್ದಿ. ಹೇಗೋ ದೇವ್ರು ದೊಡ್ಡವನು, ಅದನ್ನೆಲ್ಲ ದಾಟಿ ಈಗ ನಾನು ಬದಲಾಗಿದ್ದೀನಿ. ಇನ್ಮೇಲಿಂದ ನಾನು ಇವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದ್ರು ನೋವಾಗಿದ್ರೆ ದಯವಿಟ್ಟು ನನ್ನ ಅಯ್ಯೋ ಬೇಡಪ್ಪ, ಹಾಗೆಲ್ಲ ಮಾಡಬಾರ್ದು. ನೀನು ಬದಲಾಗಿದೆಯಲ್ಲ ಅಷ್ಟೇ ಸಾಕು. ನಮ್ಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳು? ನಮ್ಮ ಗುಂಡಮ್ಮ ಇನ್ಮೇಲೆ ನೆಮ್ಮದಿಯಾಗಿರ್ತಾಳೆ. ನೀನು ಅಂದ್ಕೋಬೇಡಪ್ಪ. ಗುಂಡು, ಅಂತೂ ನಿನ್ನ ನಂಬಿಕೆ ನಿಜ ಆಯಿತು ಬಿಡೆ. ನಮ್ಮ ಸೀನಾ ಇಷ್ಟೊಂದು ಪಶ್ಚಾತ್ತಾಪ ಪಡ್ತಿದ್ದಾನೆ ಅಂದರೆ ನಿನ್ನ ಪ್ರೀತಿ ಅನ್ನೋದು ಅವ್ನ ಪಶ್ಚಾತ್ತಾಪದ ಬೆಂಕಿಲಿ ಬೆಂದು ವಜ್ರ ಆದರೂ ನಂಗೆ ಆಶ್ಚರ್ಯನೇ ಇಲ್ಲ. ಅಪ್ಪಯ್ಯ, ಈ ನನ್ನ ಮಗ ಸೀನನ್ನು ಒಳ್ಳೆಯವನಾಗ್ಬಿಟ್ಟವನಲ್ಲಪ್ಪಯ್ಯ. ಯುಕ್ತಿ ಮಾತನ್ನು ಮಕ್ಕಳಿಂದ ತಿಳ್ಕೋಬೇಕು ಅಂತಾರೆ. ಈ ಮಾದಪ್ಪಣ್ಣನ ಮಗನಿಂದ ನಾನು ಏನೇನೋ ಮಾಡಿಸ್ಬೋದು ಅಂತ ಅಂದ್ಕೊಂಡಿದ್ದೆ. ನೀನು ಅನ್ಕೊಂಡಂಗೆ ಏನು ಆಯ್ತಿಲ್ವಲ್ಲ ಅಪ್ಪಯ್ಯ. ಏನು ಮಾಡಮ್ಮ, ಸೀನನ್ನೇ ಬಲಿಪಸ ಆಗ್ಬಿಟ್ಟವನೆ. ದಣಿ ಎಂಟ್ರನ್ನ ಕರ್ಕೊಂಡು ಮನೆ ಬಾಗಿಲಿಗೆ ಬಂದವನೆ. ನಿಮ್ಮ ಮಕ್ಕಳ ಕಂಡೆಟ್ಗೆ ಕೈ ಮುಗ್ದು ನೀವು ಹೇಳಿದ ಕೆಲಸ ಮಾಡ್ತಾನೆ. ಯೋಚನೆ ಮಾಡಬೇಡಿ. ಮಿಕ್ಕ ಸುಣ್ಣಾನು ಕೆಟ್ಟ ದೊರೆನು ನಂಬಬೇಕು ಅಂತಾರೆ. ನಾನು ನಿನ್ನ ನಂಬ್ತೀನಿ ಕಾಣೋ ಛತ್ರಿ. ಬಂದ ಮನೆ ಹಾಳ. ಇವತ್ತು ಸೀನಾ ರಶ್ಮಿ ಬಂದಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಶಿವು ನಿನ್ನ ಊರ್ ಬಾಗಿಲಿಗೆ ಉಲ್ಟಾ ನೇತಾಕ್ತಿದ್ದ. ಏನೋ ಕಂದ, ಇಷ್ಟೊತ್ತಿನಲ್ಲಿ ಬಂದಿದ್ದೀರಿ? ಯಜಮಾನ್ರೆ, ಒಳ್ಳೇದಾಗು. ಮಾವ, ಪರ್ಶು ಚೆನ್ನಾಗಿದ್ದೀರಾ? ಛತ್ರಿ ಅಣ್ಣ, ನೀವು ಆರಾಮ? ಏನು ಕಣವ, ಇಷ್ಟು ಮಟ್ಟಿಗೆ ಎಲ್ಲ ದೋಣ್ಗಳ ಆಶೀರ್ವಾದ. ನಮ್ಮ ಯಜಮಾನ್ರ ಕೈಗುಣ ಎಂಥದ್ದು ಅಂದರೆ ಅವ್ರು ಯಾರ್ಯಾರಿಗೆ ಆಶೀರ್ವಾದ ಮಾಡ್ತವ್ರಿಗೆಲ್ಲ ತುಂಬಾ ಒಳ್ಳೇದಾಗುತ್ತೆ. ನಾನು ಬೀದಿಲಿ ಬಿದ್ದಾಗ ನನಗೆ ಅನ್ನ ಹಾಕಿದ್ದ ದೇವರು. ಅದಕ್ಕೆ ನಿಮ್ಮ ಹತ್ರ ಆಶೀರ್ವಾದ ತೊಗೊಂಡು ಕ್ಷಮೆ ಕೇಳ್ಕೊಂಡು ಹೋಗೋಣ ಅಂತ ಬಂದವು. ಲೇ ಶ್ರೀನಿವಾಸ, ನೀನು ನನ್ನ ಮಗ ಇದ್ದಂಗೆ ಅಲ್ವೇನೋ. ಇರೋದು ಒಂದು ಜನ್ಮ. ಏನೇ ತಪ್ಪು ಮಾಡಿದ್ರು ಇಲ್ಲೇ ತಪ್ಪು ಮಾಡಬೇಕು, ಇಲ್ಲೇ ತಿದ್ಕೋಬೇಕು. ತಲೆ ಕೆಡಿಸ್ಕೋಬೇಡ. ಈ ನಾಯಿ ಈಗ ಅಡ್ಡ ಬಂದಿದ್ದು ಒಳ್ಳೆಯದೇ ಆಯಿತು. ಇಲ್ಲ ಅಂದಿದ್ರೆ ಕಮ್ಮಿ ಅಂದರೂ ಇವತ್ತು 2 ಹೆಣಗಳು ಉರುಳು ಬೀಳ್ತಿತ್ತು. ರಾಣಿ ಹೇಳವ. ಹಲೋ ಶಿವು ಬಾವ. ನಾನು ರಾಣಿ ಅಲ್ಲ, ಮನು. ಅರೆ ಮನುಗೌಡ್ರೆ, ನೀವಾ? ಅದೇ ನಾನು ಅನ್ಕೊಂಡೆ ನಮ್ಮ ಪಾರು ಯಾಕೆ ರಾಣಿತವ ಹಿಂಗೆ ಮಾತಾಡ್ತಾಳೆ ಅಂತ. ಆದರೆ ನೀವು ಅನ್ನೋದು ನಂಗೆ ಈಗ ಗೊತ್ತಾಯ್ತು. ಆಟೆಯ ಹೆಂಗಿದ್ದೀರಾ ಗೌಡ್ರೆ? ಮನೆಯೆಲ್ಲ ಆರಾಮಾಗವ್ರ? ಅದೆಲ್ಲ ಬಿಡಿ. ನಾನಿವಾಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಅದಕ್ಕೆ ನೀವು ಉತ್ತರ ಕೊಡ್ತೀರಾ ತಾನೆ? ಇದಾ ವಿಷಯ. ಇವಾಗ ನಂಗೆ ಗೊತ್ತಾಯ್ತು. ನೀವು ಮೊದಲೇ ಸಾನೆ ಓದ್ಕೊಂಡಿರೋರು. ಏನೋ ಒಂದು ಪ್ರಶ್ನೆ ಕೇಳಿರ್ತೀರ, ಅವಳಿಗೆ ಅದಕ್ಕೆ ಉತ್ತರ ಗೊತ್ತಾಗ್ದಂಗೆ ಹಿಂಗೆ ಬೆಪ್ತ ಕಡಿ ಥರ ಕೂತಾವಳೆ. ಅಲ್ಲ ಗೌಡ್ರೆ, ನಾವು ಪಾರುನೇ ಉತ್ತರ ಕೊಡೋಕ್ಕಾಗಲಿಲ್ಲ ಅಂದರೆ ನಾನು ಹಳ್ಳಿ ಮುಖ. ನಂಗೆ ಹೆಂಗೆ ಗೊತ್ತಾಯ್ತದೆ ಹೇಳಿ? ನಿಮಗೆಲ್ಲ ಗೊತ್ತು, ಹೇಳಿ. ಸರಿ ಗೌಡ್ರೆ, ನಂಗೆ ಗೊತ್ತಿರೋದು ನಾನು ಹೇಳ್ತೀನಿ, ಕೇಳಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಇವಾಗ? ಶಿವಭವ, ಸಂಸಾರ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀರಾ? ಮಾನಗೌಡರು ಸಂಸಾರ ಹೆಂಗೆ ಮಾಡೋದು ಅಂತ ಕೇಳ್ತವ್ರೆ. ಅಯ್ಯೋ ಶಿವನೇ, ನಾನು ಏನಂತ ಹೇಳೋಣ?
ಅವರು ಬೇರೆ ಏನೋ ಇಂಡೈರೆಕ್ಟಾಗಿ ಕೇಳ್ತಿರ್ಬೋದು ಮಾವ. ಅಂದ್ರೆ ಅವ್ರು ಕೇಳಿದ್ರಲ್ಲಿ ಲಿಟ್ರಲ್ ಮೀನಿಂಗ್ ಇಲ್ಲ ಅನ್ಸುತ್ತೆ. ಅಂದ್ರೆ ಏನು ಪರ್ವು? ಕವಿರತ್ನ ಕಾಳಿದಾಸ ಪಿಕ್ಚರಲ್ಲಿ ಪ್ರಶ್ನೆ ಕೇಳ್ತಾರಲ್ಲ ಹಂಗೆ. ಓ ಮಂಕ್ರಪ್ಪನವರು ನಮ್ಮ ಅಣ್ಣವ್ರು ಕೇಳ್ತಾರ. ಗೊತ್ತಾಯ್ತು ಹಂಗೆ ಮನಗೌಡ್ರು ನಾನು ಬುದ್ಧಿವಂತನ ಇಲ್ವಾ ಅಂತ ಟೇಸ್ಟ್ ಮಾಡ್ತವ್ರೆ. ಈ ಉತ್ತರ ಅಲ್ಪಾರು ಸಂಸಾರ ಹೆಂಗ್ ಮಾಡೋದು ಅಂತ ಯಾರು ಕೇಳ್ತಾರ ಪರ? ನಾಟಕ ಬರಕ್ಕಿಲ್ವ? ಹಲೋ, ಮನಗೌಡ್ರೆ ಹೇಳಿ. ಅದು ಪಾರು ಏನು ಕೇಳ್ತಿದ್ಲು, ಅದಕ್ಕೇನು ಉತ್ತರ ಹೇಳ್ತಿದ್ದೆ. ಹೇಳಿ. ಪರವಾಗಿಲ್ಲ ಬಿಡಿ, ಇವಾಗ ಹೇಳಿ, ಸಂಸಾರ ಹೇಗೆ ಮಾಡೋದು? ಅದು ದೊರೆ ಯಾರ ತವನೋ ಮಾತಾಡ್ತಾರಲ್ಲ. ದೊರೆ ಫೋನಲ್ಲಿ ಯಾರು? ನಿಮ್ಮಣ್ಣ. ಅಲೋ ಅಣ್ಣ. ರಾಣಿ ಹೇಳವಾ, ಸಂದಾಗಿದ್ಯಾ? ಹ್ಞೂ ಅಣ್ಣ, ಏನು ಮಾತಾಡ್ತಿದ್ರಿ? ಅದು ಮನಗೌಡ್ರು ನಂತವ ಸಂಸಾರ ಹೆಂಗ್ ಮಾಡೋದು ಅಂತ ಕೇಳ್ತಿದ್ರು. ಹೆಂಗೆ ಇವಾಗ ಸಮಾಧಾನ ಮಾಡೋದು? ಅದು ಅಣ್ಣ, ಸಂಸಾರ ಹೆಂಗ್ ಮಾಡೋದು ಅಂದರೆ, ಈಗ ನೀನು ಅದಕ್ಕೆ ಹಂಗೆಯ ಮನೇಲೆಲ್ಲರೂ ಖುಷಿಯಾಗಿದ್ದೀರಲ್ಲ ಆ ಥರ. ನಿಮ್ಮ ಥರ ಸಂದಾಗ ಸಂಸಾರ ಹೆಂಗ್ ಮಾಡೋದು ಅಂತ ದೊರೆ ಕೇಳ್ತವ್ರೆ ಆಟೆಯ. ಅದೇ ಅನ್ಕಂಡೆ ಇಂಥದ್ದೇನೋ ಒಂದು ಟುಸ್ಟ್ ಇರ್ತೈತೆ ಅಂತ. ಸರಿ, ಈಗ ಫೋನ್ನ ಸ್ಪೀಕರ್ಗಾಕು. ಗೌಡ್ರೆ, ಈ ಸಂಸಾರ ಅನ್ನೋದೈತಲ್ಲ ದೊಡ್ಡ ವಿದ್ಯೆ ಏನಲ್ಲ. ನಮ್ಮ ಮನೆಯವ್ರನ್ನ ನಮ್ಮವ್ರನ್ನ ಬಂಗಾರದಂಗೆ ನೋಡ್ಕೊಳ್ಳೋದು. ಅವ್ರೇನಾದ್ರೂ ತೆಪ್ಪು ಮಾಡಿದ್ರೆ ಮಖ ಗಂಟಾಕಬಾರ್ದು, ಅವ್ರ ತವ ಮಾತು ಬಿಡಬಾರ್ದು, ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಕ್ಷಮಿಸೋದ್ರಿಂದ ನಾವ್ಯಾರೂ ಚಿಕ್ಕವರಾಗಲ್ಲ ಗೌಡ್ರೆ, ಎಲ್ಲ ದೊಡ್ಡವರೇ ಆಗುತ್ತೆ. ನಮ್ಮ ಮನೆಯವರು, ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಮನೆಯವ್ರು ನಗ್ತಾ ಇದ್ರೆ ಆ ಮನೆನೇ ಬೆಳಗುತ್ತೆ ಗೌಡ್ರೆ, ಮನೆನೇ ಬೆಳಗುತ್ತೆ. ಎಲ್ರೂ ಸಮಾನವಾಗಿ ಕಾಣ್ತಾ ಅಪ್ಕೊಂಡು ಒಪ್ಕೊಂಡು ಒಗ್ಗಟ್ಟಾಗಿ ಕೂಡ್ ಕುಟುಂಬದಿಂದ ಬಾಳ್ಬೇಕು. ಅದೇ ಸಂಸಾರದ ಸೂತ್ರ. ಗೌಡ್ರೆ, ಆಮೇಲೆ ಇನ್ನೊಂದು ಮಾತು, ಇಡೀ ಕರ್ನಾಟಕದಲ್ಲೇ ನಮ್ದೇ ಬೆಸ್ಟ್ ಫ್ಯಾಮಿಲಿ ಅಂತ ಹಾಡಿ ಹೊಗಳುತ್ತಿದ್ದಾರೆ ಗೊತ್ತಾ? ನೀವು ಫಾಲೋ ಮಾಡಿ, ನಿಮ್ದು ಆಗುತ್ತೆ ಆಯ್ತಾ? ಸರಿ, ಗೊತ್ತಾಯ್ತು. ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ಆಯ್ತು ಗೌಡ್ರೆ. ಸರಿ ಕಣವ ರಾಣಿ.